ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ತಮ್ಮ ಇಡೀ ದಿನವನ್ನು ಕನಕಪುರ ಪ್ರವಾಸದಲ್ಲಿ ಇಟ್ಕೊಂಡಿದ್ದರು. ಕನಕಪುರ ಪ್ರವಾಸ ನೋಡಿ, ಸ್ವಕ್ಷೇತ್ರ ಕನಕಪುರದಲ್ಲಿ ಕೃತಜ್ಞತಾ ಸಮರ್ಪಣಾ ಪ್ರವಾಸವನ್ನು ಕೈಗೊಂಡಿದ್ದರು. ನೋಡಿ ಎಷ್ಟು ಚೆನ್ನಾಗಿದೆ ಹೆಸರು, ಕೃತಜ್ಞತಾ ಸಮರ್ಪಣಾ ಪ್ರವಾಸ. ಕೃತಜ್ಞತಾ ಸಮರ್ಪಣಾ ಯಾರಿಗೆ ಕೃತಜ್ಞತೆ? ಇವ್ರನ್ನ ಆಯ್ಕೆ ಮಾಡಿದಂಥವ್ರಿಗೆ 1.5 ಲಕ್ಷ ಲೀಡಲ್ಲಿ ಗೆಲ್ಲಿಸಿದ್ರಲ್ಲ ಅವ್ರಿಗೆ. ಸಿ ಎಂ ಆದ ಬಳಿಕ ಮೊದಲ ಬಾರಿಗೆ ಹಾರೋಹಳ್ಳಿ ಮತ್ತು ಕನಕಪುರ ತಾಲೂಕಿಗೆ ಭೇಟಿ ನೀಡಿ ಜನರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಬೆಳಗ್ಗೆ ಬೆಂಗಳೂರಿಂದ ಹೊರಟು ಹಾರೋಹಳ್ಳಿಗೆ ಬಂದ ಡಿ ಕೆ ಶಿವಕುಮಾರ್ಗೆ ಅದ್ಧೂರಿ ಸ್ವಾಗತ ಸಿಕ್ತು. ಜಾನಪದ ಕಲಾ ತಂಡಗಳು ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾರ ಹಾಕಿ ಅಭಿಮಾನಿಗಳು ದೃಷ್ಟಿ ತೆಗೆದರು. ಡಿ ಕೆ ಶಿವಕುಮಾರ್ಗೆ ದೃಷ್ಟಿ ಆಗಿಬಿಟ್ಟಿದೆ ಅಂತ ವಿಶೇಷವಾಗಿ ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ ಆಯುಧ ಪೂಜೆ ಟೈಮಲ್ಲಿ ನೀವು ಕಟ್ಟಲ್ವ ವೆಹಿಕಲ್ಗಳಿಗೆ, ಆ ರೀತಿ ಕಟ್ಟಿದ್ರು. ತುಂಗಣಿಯಲ್ಲಿ ಬೃಹತ್ ಸೇಬು, ಮೂಸಂಬಿ ಹಾರದ ಮೂಲಕ ಸ್ವಾಗತ ಕೋರಿದ್ರು. ಮಹಿಳೆಯರು ಪೂರ್ಣಕುಂಭ ಸ್ವಾಗತವನ್ನು ಕೋರಿದ್ರು. ಕೆಂಕೇರಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಕನಕಪುರ ಬಳಿ ಅಲ್ಲಿಂದ ಬೇಕುಪ್ಪೆ ಗ್ರಾಮಕ್ಕೆ ಹೋಗಿ ಮಾತಾಡಿ, ನಾನು ಮುಖ್ಯಮಂತ್ರಿಯಾಗಿ ಇಲ್ಲಿಗೆ ಬಂದಿಲ್ಲ, ನಿಮ್ಮ ಮನೆ ಮಗನಾಗಿ ಬಂದಿದ್ದೀನಿ, ಮುಂದಿನ ಬಾರಿಯೂ ಸಿ ಎಂ ಆಗುವ ಆಸೆಯನ್ನು ವ್ಯಕ್ತಪಡಿಸಿದರು. ಬೇಕುಪ್ಪೆ, ನಾರಾಯಣಪುರ ಬಳಿಕ ಕೋಡಿಹಳ್ಳಿಗೆ ಬಂದ ಡಿ ಕೆ ಶಿ SIR ಬಗ್ಗೆ ಮಾತನಾಡಿದರು. ಯಾರೂ ವ್ಯವಸಾಯವನ್ನು ಬಿಡೋದಕ್ಕೆ ಹೋಗಬೇಡಿ ಅಂತ ಮನವಿ ಮಾಡಿದ್ರು. ನಾನು ಮತ್ತು ನನ್ನ ತಮ್ಮ ಸುರೇಶ್ ಸಾಯೋವರೆಗೂ ನಿಮ್ಮ ಸೇವೆಯನ್ನು ಮಾಡ್ತೀವಿ, ಸುರೇಶ್ ನಿಮ್ಮ ಚಿಕ್ಕ ಬಾಸ್ ಅಂತೆಲ್ಲ ಹೇಳಿದರು. ಇವತ್ತಿಡೀ ದಿನವನ್ನು ಸ್ವಕ್ಷೇತ್ರಕ್ಕೆ ಮೀಸಲಿಟ್ಟು ಜನತೆಗೆ ಧನ್ಯವಾದ ಅರ್ಪಿಸಿದರು. ಕೊನೆಗೆ ಇಡೀ ಪ್ರವಾಸದ ಕೊನೆಗೆ ಅವರ ಹುಟ್ಟೂರು ದೊಡ್ಡ ಆಲಹಳ್ಳಕ್ಕೆ ಬಂದರು. ಬಂದು ಈಗ ಕಬ್ಬಾಳು ಕ್ಷೇತ್ರಕ್ಕೆ ಬಂದಿದ್ದಾರೆ. ಕಬ್ಬಾಳು ಕ್ಷೇತ್ರ. ಸೊ ಇಡೀ ದಿನ ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗಿ ಅವರೊಂದು ರೂಟ್ ಮ್ಯಾಪನ್ನು ಹಾಕ್ಕೊಂಡಿದ್ರು. ಅದರ ಪ್ರಕಾರನೇ ಎಲ್ಲ ಕಡೆ ಹೋದರು. ಎಲ್ಲ ಕಡೆಯಲ್ಲೂ ಕೂಡ ಇವ್ರಿಗೆ ಅದ್ಧೂರಿ ಸ್ವಾಗತ ಸಿಕ್ತು. ಎಲ್ಲ ಕಡೆಯಲ್ಲೂ ಭಾಷಣ ಮಾಡಿದ್ರು. ಜನತೆಗೆ ಕಿವಿ ಮಾತನ್ನು ಹೇಳಿದ್ರು, ಬುದ್ಧಿವಾದವನ್ನು ಹೇಳಿದ್ರು. ಕೆಲವು ಕಡೆ ಹುಡುಗರಿಗೆ ಎಚ್ಚರಿಕೆ ಕೊಟ್ಟರು, ಗಲಾಟೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಪೊಲೀಸರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ. ಒಟ್ಟಾರೆ ಇಡೀ ದಿನವನ್ನು ತಮ್ಮ ಸ್ವಕ್ಷೇತ್ರಕ್ಕೋಸ್ಕರ ಮೀಸಲಿಟ್ಟರು. 36 ಸೀಟ್ ಬಂದ ಮೇಲೆ ನಾನು ಏನ್ ನಿಮ್ಗೆ ಮಾತು ಕೊಟ್ಟಿದ್ದೆ, ಎಲ್ಲ ನನ್ನ ತಾಯಿಂದಿರ ಮಡ್ಲಿಗೆ ಅವ್ರ ಅಕೌಂಟ್ಗೆ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಅದನ್ನ ಮಾಡಿದೀರೋ ಇಲ್ಲೋ? ಮನೆಗೆ ಫ್ರೀ ಕರೆಂಟ್ ಕೊಡ್ತೀನಿ ಅಂತ ಹೇಳಿದೆ, ಕೊಡ್ತಾ ಇಲ್ಲೋ? ತಾಯಿಂದಿರಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡೋದು ಮಾಡ್ತೀನಿ ಅಂತ ಹೇಳಿದೆ, ಮಾಡುತ್ತಾ ಇಲ್ಲೋ? 10 kg ಅಕ್ಕಿ ಅಂತ ಹೇಳಿದೆ, ಕೊಡ್ತಾ ಇದ್ದೀರಾ ಇಲ್ಲೋ? ಯುವಕರಿಗೆ ಉದ್ಯೋಗ ಭತ್ಯೆ ಅಂತ ಹೇಳಿದೆ, ಕೊಡ್ತಾ ಇದ್ದೀರಾ ಇಲ್ಲೋ? ಈಗ ನೀವೆಲ್ಲ ಶ್ರಮಪಟ್ಟು ನನ್ನನ್ನ 1,23,000 ಓಟಲ್ಲಿ ಗೆಲ್ಸಿದ್ರಿ. 136 ಸೀಟ್ ಕೊಟ್ರಿ. ಕೇಂದ್ರದವರು ನನಗೂ ಸಿದ್ದರಾಮಯ್ಯವ್ರಿಗೂ ಒಪ್ಪಂದವನ್ನ ಮಾಡಿಸಿದ್ರು. ನಾನೆಲ್ಲೂ ಮಾತಾಡಕ್ ಹೋಗ್ಲಿಲ್ಲ. ಅವರು ನಮಗೂ ಬಿಟ್ಬಿಟ್ಟಿದ್ದಂತ ವಿಚಾರ ಅಂತೇಳಿ 1-6 ತಿಂಗಳು ಹೆಚ್ಚು ಕಮ್ಮಿ ಆಗಿರ್ಬೋದು ಅಷ್ಟೇ. ಆದ್ರೂ ಚಿಂತೆ ಇಲ್ಲ, ಪಕ್ಷ ತೀರ್ಮಾನ ಮಾಡ್ತು. ಈಗ ಮೊನ್ನೆ 3ನೇ ತಾರೀಕು ನಿಮ್ಮೆಲ್ಲರ ಸಮ್ಮುಖದಲ್ಲೇ ನಿಮ್ಮ ಹತ್ರ ನಿಮ್ಗೆ ಇನ್ವಿಟೇಷನ್ ಕೊಡಕ್ ಆಗ್ಲಿಲ್ಲ. ನಾ ಸ್ಟೇಡಿಯಂ ಅಲ್ಲಿ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಅವರು ಬೇಡ, ಎಲ್ಲ ಬಸ್ಸು, ಗಲಾಟೆ, ಪೆಟ್ರೋಲು, ಡೀಸೆಲ್ಲು, ತುಳಿದಾಟ, ಇಲ್ಲ ವಿಧಾನಸೌಧ ಮುಂದೆ ಮಾಡಬೇಕು ಅಂತಿದ್ದೆ, ತುಳಿತ ಇವೆಲ್ಲ ಆಯ್ತದೆ, ಬೇಡ ಅಂತ ಹೇಳಿ ಕೆಲವು ತೀರ್ಮಾನ ಮಾಡಿ ಕೊನೆಗೆ ಕ್ಲಾಸ್ ಇದರಲ್ಲೇ ರಾಜಭವನಲ್ಲೇ ಮಾಡಿದ್ರು. ನಿಮ್ನೆಲ್ಲ ಕರೆಯಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಕೆಲವರು ಬಂದಿದ್ರಿ ಅಷ್ಟೇ, ಎಲ್ಲ ನೀವೆಲ್ಲ ಕಿತಾಪತಿ ಗಿರಾಕಿಗಳೆಲ್ಲ ಬಂದಿದ್ರಿ. ಇದೊಂದು ದೊಡ್ಡ ಸಾಕ್ಷಿ ದಿನ. ಇವತ್ತು ನಾನು ರಾಜಭವನದಲ್ಲಿ ದೊಡ್ಡಹಳ್ಳಿ ಕೆಂಪೇಗೌಡನ ಮಗ ಡಿ ಕೆ ಶಿವಕುಮಾರ್, ನಿಮ್ಮ ಸಹೋದರ, ನಿಮ್ಮ ಅಣ್ಣ, ನಿಮ್ಮ ಮಗ, ನಿಮ್ಮ ಬಂಧು ಅವತ್ತೇನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಗೌರವ ನನಗ ಅಬ್ಬಂಗಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ, ಈ ದೊಡ್ಡಹಳ್ಳಿ ಮತ್ತು ಉಳಿಯಂಬಳ್ಳಿ ಹೋಬಳಿಯ ಜನತೆಗೆ ಆ ಗೌರವ ಸೇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಹೆಚ್ಚಿಗೆ ಟೈಮ್ ಕೊಡಕ್ ಆಗದೆ ಇರ್ಬೋದು, ಇಡೀ ರಾಜ್ಯನ ನಾನು ಸುತ್ತಬೇಕಾಗಿದೆ. ಮತ್ತೆ 2028ಕ್ಕೆ ಬರ್ಬೇಕು ತಾನೆ? ಬರೀ 2 ವರ್ಷದ ಮುಖ್ಯಮಂತ್ರಿ ನೀವು ನೋಡ್ಬೇಕಾ? 2028ಕ್ಕೆ ಬರ್ಬೇಕಾದ್ರೆ ನನಗೆ ಬಿಡುವು ಮಾಡಿಕೊಡ್ಬೇಕು. ನಿಮ್ ಕೆಲಸ ಕಾರ್ಯಗಳನ್ನ ನೋಡ್ತೇನೆ. ಎಲ್ಲೋದ್ರು ಕನಕಪುರದವರು ಅಂತ ಅಂದ್ರೆ
ಎಲ್ಲಿ ಯಾರ ಕ್ಷೇತ್ರ ಅಂತ ಹೇಳ್ತಾರೆ? ಮುಖ್ಯಮಂತ್ರಿ ಕ್ಷೇತ್ರ ಅಂತ ಹೇಳ್ತಾರೆ. ಇವತ್ತು SIR ಬಂದಿದೆ, ನಿಮ್ ತಲೆಯಲ್ಲಿ ಅಲ್ಲಿ ಓಟಿದೆ ಇಲ್ಲಿ ಓಟಿದೆ ಅಂತ ಹೇಳಿ ಎಲ್ಲ ಕೊನೆಗೆ ಡಿಲೀಟ್ ಮಾಡ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಕೆರೆಗಳೆಲ್ಲ ಸಹಜವಾದಂತಹ ಪ್ರಕ್ರಿಯೆಗಳಿವೆಲ್ಲವೂ ಕೂಡ. ಡಿ ಕೆ ಶಿವಕುಮಾರ್ ಅವ್ರನ್ನ ಆ ಕ್ಷೇತ್ರದ ಜನ ಸತತವಾಗಿ ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಈ ಸರ್ತಿ 2023 ಚುನಾವಣೆ ಆದಾಗ ಡಿ ಕೆ ಶಿವಕುಮಾರೇ CM ಆಗಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಡಿ ಕೆ ಶಿವಕುಮಾರ್ಗೆ ಓಟ್ ಹಾಕಿದ್ರು. 1,23,000 ಓಟಿಂದ ಗೆಲ್ಲಿಸಿದ್ರು. ಸೊ ಹೀಗಿರಬೇಕಾದ್ರೆ ಮನೆ ಮಗನ ರೀತಿಯಲ್ಲಿ ಕಾಣ್ತಾರೆ. ಅದಕ್ಕೋಸ್ಕರ ಒಂದು ದಿನ ಅವ್ರು ಮೀಸಲಿಟ್ಟಿದ್ದಾರೆ. ಆಮೇಲೆ ಅಬ್ಸರ್ವ್ ಮಾಡಿದ್ದು ನಾನು, ಆ ಕ್ಷೇತ್ರದ ಜನತೆಗೆ ಎಲ್ಲ ರೀತಿಯಲ್ಲೂ ಇವತ್ತು ಅವರು ಬುದ್ಧಿವಾದ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್, ನಿಮ್ಮ ಜಮೀನು 5 ಲಕ್ಷ 10 ಲಕ್ಷಕ್ಕೆ ಹೋಗ್ತಾ ಇದ್ದಿದ್ದು ಇವಾಗ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ. ಬೆಂಗಳೂರು ದಕ್ಷಿಣ ಆದಮೇಲೆ ಯಾರೂ ಮಾರಾಟ ಮಾಡಬೇಡಿ, ಯಾರೂ ವ್ಯವಸಾಯ ಬಿಡಬೇಡಿ, SIR ಬರ್ತಾ ಇದೆ, ಹುಷಾರಾಗಿರಿ. ಸೊ ಕ್ಷೇತ್ರದ ಜನತೆಗೆ ಒಬ್ಬ ಶಾಸಕರಾಗಿ, ಮುಖ್ಯಮಂತ್ರಿ ಆಮೇಲೆ ಒಬ್ಬ ಶಾಸಕರಾಗಿ ಏನೆಲ್ಲ ಎಚ್ಚರಿಕೆಯನ್ನು ಕೊಡಬೇಕಾಗಿತ್ತೋ ಅದನ್ನು ಮುಖ್ಯಮಂತ್ರಿಗಳು ಸಹಜವಾಗಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಲೈವ್ ಫೀಡನ್ನು ನೀವು ಗಮನಿಸ್ತಾ ಇದ್ರಿ. ಈಗಲೂ ನಡೀತಾ ಇದೆ ಅಲ್ಲಿನ ಕಾರ್ಯಕ್ರಮ. ಮುಗಿಸ್ಕೊಂಡು ಆನಂತರ ಅವರು ಅವರ ದೊಡ್ಡ ಹಾಲಹಳ್ಳಿನಲ್ಲಿ ಊಟ ಮುಗಿಸ್ಕೊಂಡು ಹೊರಡ್ತಾರೆ. ಇವತ್ತು ಇಡೀ ದಿನ ಅಲ್ಲಿಗೆ ಇಟ್ಟಿದ್ರು. ಆದರೆ ಇಂಪಾರ್ಟೆಂಟ್ ಏನು ಗೊತ್ತಾ, ಸ್ವಕ್ಷೇತ್ರ ಕನಕಪುರಕ್ಕೆ ತೆರಳೋದಕ್ಕೆ CM ಡಿ ಕೆ ಶಿವಕುಮಾರ್ ವಿಧಾನಸೌಧದಿಂದ ಮೆಟ್ರೋ ರೈಲಲ್ಲಿ ಪ್ರಯಾಣವನ್ನು ಬೆಳೆಸಿದರು. ಎಲ್ಲಿಗೆ? ಕನಕಪುರ ರೋಡ್ಗೆ. ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಅಂತ ಝೀರೋ ಟ್ರಾಫಿಕ್ ಕಾರು ಪ್ರಯಾಣವನ್ನು ತಪ್ಪಿಸಿದ್ರು. ಈ ವೇಳೆ BMRCL ಉನ್ನತಾಧಿಕಾರಿಗಳಿಂದ ಬೆಂಗಳೂರಿನ ಮೆಟ್ರೋ ಜಾಲ ಮತ್ತು ಮುಂಬರುವ ಸಂಪರ್ಕ ಯೋಜನೆಗಳ ಕುರಿತು ಪ್ರಮುಖ ಮಾಹಿತಿಯನ್ನು ಪಡ್ಕೊಂಡ್ರು. ಮುಖ್ಯಮಂತ್ರಿಗಳನ್ನು ಮೆಟ್ರೋದಲ್ಲಿ ಕಂಡ ಪ್ರಯಾಣಿಕರು ಅಚ್ಚರಿ ಮತ್ತು ಸಂತಸವನ್ನು ವ್ಯಕ್ತಪಡಿಸಿದರು. ಅನೇಕ ಮೆಟ್ರೋ ಪ್ರಯಾಣಿಕರು CM ಜೊತೆ ಸೆಲ್ಫಿ ತಗೊಂಡ್ರು. ಇದೇ ಸಂದರ್ಭದಲ್ಲಿ ರೈಲಿನಲ್ಲಿದ್ದ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಹಸ್ತಲಾಘವ ಮಾಡಿದ ಡಿ ಕೆ ಶಿವಕುಮಾರ್ ಚುಟುಕು ಸಂಭಾಷಣೆ ನಡೆಸಿದರು. ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಮೆಟ್ರೋದಲ್ಲೇ ತೆರಳಿದಂತಹ ಮುಖ್ಯಮಂತ್ರಿಗಳು ಅಲ್ಲಿಂದ ಮುಂದೆ ರಸ್ತೆ ಮಾರ್ಗವಾಗಿ ಕನಕಪುರಕ್ಕೆ ಪ್ರಯಾಣ ಬೆಳೆಸಿದರು. ಈ ಮಧ್ಯೆ ಪ್ರತಿ ಪೊಲೀಸ್ ಠಾಣೆಯಲ್ಲಿ ರೌಡಿ ನಿಗ್ರಹ ಪಡೆ ರಚಿಸಿ DG ಸಲೀಂ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಪ್ರತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಯಾ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಉಸ್ತುವಾರಿಯಲ್ಲಿ ರೌಡಿ ನಿಗ್ರಹ ಪಡೆಗಳ ರಚನೆ ಆಗುತ್ತೆ. ಸೊ ಒಟ್ಟಾರೆ ಇವತ್ತು ಅದು ಒಳ್ಳೆಯದು. ಅದು ಕೆಲವರಂತಾರೆ ಏನೋ ಫೋಟೋಗೆ ಫೋಸ್ ಕೊಡೋಕ್ಕೋಸ್ಕರ ಮಾಡಿದ್ರು ಅಥವಾ ಹಾಗಲ್ಲ. ನಿಮಗೆ ಎಲ್ಲೆಲ್ಲ ಅವಶ್ಯಕತೆ ನೋಡಿ, ಇವಾಗ ನಿಮಗೆ ಮೆಟ್ರೋ ಎಲ್ಲಿ ತನಕ ಇದೆ ಕನೆಕ್ಟಿವಿಟಿ, ಕನಕಪುರ ರೋಡಲ್ಲಿ, ಆ ರೈಲ್ವೆ ರೇಷ್ಮೆ ಕೋಟೆ ತನಕನೂ ಇದೆ ಹೆಚ್ಚು ಕಡಿಮೆ. ಅಲ್ಲಿ ತನಕ ಇವರು ಟ್ರೈನಲ್ಲೇ ಹೋಗಿರೋದ್ರಿಂದ ನಿಮಗೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾಗ ಝೀರೋ ಟ್ರಾಫಿಕ್ ಕೊಡಬೇಕು, ಕಾನ್ವೇ ಕೊಡಬೇಕು, ಪಬ್ಲಿಕ್ಸಿಗೆ ತೊಂದರೆ ಆಗುತ್ತೆ. ಅದು ಅಲ್ಲದೆ ಅವ್ರು ಹೊರಟಿದ್ದು ಬೆಳಗ್ಗೆ, ಪೀಕ್ ಅವರ್, ಸಂಡೇ ಅದು ಬೇರೆ ವಿಚಾರ, ಪೀಕ್ ಅವರ್. ಸೊ ಹೀಗಿದ್ದಾಗ ಯಾಕೆ ಪಬ್ಲಿಕ್ಸಿಗೆ ತೊಂದರೆ ಕೊಡಬೇಕು? ಎಲ್ಲೆಲ್ಲಿಗೆ ಕನೆಕ್ಟಿವಿಟಿ ಇದೆಯೋ ಅಲ್ಲಿಗೆಲ್ಲ ಮೆಟ್ರೋದಲ್ಲಿ ಹೋಗೋಣ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಹೋಗಿದ್ದಾರೆ. ಗುಡ್ ಮೂವ್ ಅದು. ಅಷ್ಟು ಇಷ್ಟೆಲ್ಲವೂ ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದ ವಿಚಾರ.